ಇಬೇಕು ಅವ್ರನ್ನ ಹಂಗೆ ವಾತಾವರಣ ಐತೆ ದಿಲ್ಲಿಯೊಳಗೆ. ಯಾಕಂದ್ರೆ ತೆಗಿಲಿ ಅಂದ್ರೆ ಉದ್ಧಾರ ಆಗೋದಿಲ್ಲತ್ತೈತಿ. ನಾವು ಕಾಯ್ದು ನೋಡೋಣತ್ತ ವಿಜಯದಶಮಿ ದಿವಸ ಒಳ್ಳೇದಾಗ್ತದೆ ಬಿ ಜೆ ಪಿಗೆ ಅಂತೇಳಿ. ನಾನು ಮಾತುಕತೆ ಯಾರೋಣ ಮಾಡಿಲ್ಲ. ಆದರೆ ಅಲ್ಲಿದೆಲ್ಲ ಸೂತಿ ಬರ್ತಾವ್ರಿ. ಎಲ್ಲರೂ ಹೇಳ್ತಾರೆ ನಮ್ಗೆ ಬಿ ಜೆ ಪಿ ಒಳಗೆ ಏನು ನಡೀತದೋ ಎಲ್ಲ ನಮಗೂ ವೈರ್ಲೆಸ್ ಅದಾವೆ. ಸರ್, ಆಮೇಲೆ ತಮಿಳ್ನಾಡಕ್ಕೆ 4 TMC ನೀರು ಬಿಡಬೇಕಾಗಿತ್ತು, 7.5 TMC ನೀರು. ಅವ್ರಿಗೆ ಎಟ್ಟು ಬಿಟ್ಟರು ಅವ್ರಿಗೆ ಕರ್ನಾಟಕ ರೈತರ ಬಗ್ಗೆ ತಮಿಳ್ನಾಡವರು ನಮ್ಮ ಕರ್ನಾಟಕದ ಏನು ನ್ಯಾಯಾಧಿಕರಣದಲ್ಲಿ ಸುಪ್ರೀಂ ಕೋರ್ಟ್ನಲ್ಲಿ ಇವತ್ತು ಸರಿಯಾಗಿ ವಾದ ಮಾಡಲಾರ್ದೇ ಕರ್ನಾಟಕ ಸರ್ಕಾರ ವಿಫಲ ಆಗೈತಿ. ಇವತ್ತು ಧೈರ್ಯ ಇದ್ರೆ ಸಿ ಎಂ ಭಾಳ ದೊಡ್ಡ ದೊಡ್ಡ ಮಾತು ಹೇಳ್ತಾರಲ್ಲ, ನಾನು ನೀರು ಬಿಡೋದಿಲ್ಲ ಅಂತ ಹೇಳಿ ಜೈಲಿಗೆ ಹಾಕಲ್ಲ ಸುಪ್ರೀಂ ಕೋರ್ಟ್ನವರು. ಜನರ ಸಲುವಾಗಿ ಜೈಲಿಗೆ ಹೋದ್ರೆ ತಪ್ಪೇನೈತಿ? ಆ ತಾಕತ್ತೈತೆ ಬಂಗಾರಪ್ಪನವ್ರು ಹಿಂದೆ ಮಾಡಿದ್ದಾರಲ್ಲ, ಆ ಬಿಡೋದಿಲ್ಲ ತಂದರು, ಸುಪ್ರೀಂ ಕೋರ್ಟಿಗೆ ಕೇಳಲಿಲ್ಲ. ಹೌದು, ಜನರು ಸುಪ್ರೀಂ ಕೋರ್ಟ್ ಆಗಲಿ ಯಾರಾಗಲಿ ಇಲ್ಲಿ ಕರ್ನಾಟಕ ರೈತರ ಪರಿಸ್ಥಿತಿ ನೀವು ನೋಡ್ಬೇಕಲ್ಲ. ಇಲ್ಲಿ ನೀರು ಇಲ್ಲಾರ್ದೆ ನೀರು ಬಿಡ್ರಿ ಅಂದ್ರೆ ಇಲ್ಲಿ ರೈತರು ಏನು ಮಾಡಬೇಕು? ಇಲ್ಲಿ ಕುಡಿ ನೀರಿನ ನಮ್ಮ ರೈತರು ಏನು ಮಾಡಬೇಕು? ಮಂಡ್ಯ ಭಾಗದ ರೈತರೇ ಇರಲಿ ಯಾರೇ ಇರಲಿ, ರೈತರೇ ಅದನ್ನು ಅಧ್ಯಯನ ಸಮಿತಿ ಕಳಿಸ್ಬೇಕು. ಅವರು ಒಂದು ಟೀಮ್ ಮಾಡಬೇಕು. ಎಷ್ಟು TMC ನೀರದ, ಎಷ್ಟು ಕರ್ನಾಟಕಕ್ಕೆ ಬೇಕು, ಕುಡಿ ನೀರಿಗೆ ಎಟ್ಟು ಬೇಕು, ಇದನ್ನೆಲ್ಲ ಪ್ರತಿ ವರ್ಷ ಲೆಕ್ಕ ಹಾಕಿ. ದೊಡ್ಡ ಮಳೆ ಆದರೆ ಏನೂ ಪ್ರಾಬ್ಲಮ್ ಇಲ್ಲ. ಸಣ್ಣ ಮಳೆ ಆದಾಗ ಇವೆಲ್ಲ ನ್ಯಾಯಾಂಗ ವ್ಯವಸ್ಥೆಯಲ್ಲೇ ಇವತ್ತೇನು ಟ್ರಿಬ್ಯುನಲ್ ಇದೆಯಲ್ಲ, ಅವರು ಒಂದು ಎಕ್ಸ್ಪರ್ಟ್ ಕಮಿಟಿ ಕಳಿಸಿ ಇಟ್ಟು TMC ಬಿಡ್ರಪ್ಪ, ಇಟ್ಟು TMC. ನಾವೇನು ತಮಿಳ್ನಾಡಿಗೆ ಬೆಳೆ ಬೇಡ ಅನ್ನೋದಿಲ್ಲ. ಅವರು ರೈತರೇ, ಅವರು ನಮ್ಮ ಭಾರತೀಯರೇ. ಆದರೆ ಇದು ಸರಿಯಾಗಿ ನಮ್ಮ ರಾಜ್ಯದಿಂದ ಕಮ್ಯುನಿಕೇಷನ್ನು ಸುಪ್ರೀಂ ಕೋರ್ಟಿಗೆ ಸರಿಯಾಗಿ ಹೋಗ್ತಾಯಿಲ್ಲ. ಹೀಗಾಗಿ ನಮ್ಮ ವಿರುದ್ಧ ತೀರ್ಪುಗಳು ಬರ್ಲಾಕತ್ತಾವೆ. TMC ನೀರು ಬಿಡಬೇಕಾಗಿತ್ತು, ಈಗ ನಾವು ರಾಜ್ಯದಿಂದ 7.5 TMC ನೀರು ಹರಿಸಿದ್ದಾರೆ. ಆ ಕಾಂಗ್ರೆಸ್ನವ್ರಿಗೆ ಎಲ್ಲರೂ ಓಡೋಗಿ ಬಿಟ್ಟಾರೆ, ಅವ್ರು ದೋಸ್ತಿ ಬಿಟ್ಟಾರೆ. DMKಗೂ ದೋಖಾ ಕೊಟ್ರಲ್ಲ. ಹೀಗಾಗಿ ಹ್ಯಾಂಗೇನು ಮಾಡಿ ಈಗಿದ್ದಂಥ ಮುಖ್ಯಮಂತ್ರಿಗಳೇ ಅಡ್ಜಸ್ಟ್ ಆಗ್ಬೇಕತ್ತಾರೆ. ಈಗ ಯಾರದಾರಲ್ಲ ಅವರು.